ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು. ಯಾಕೆಂದರೆ ಇವತ್ತಿಗೆ 1000 ಸಬ್ಸ್ಕ್ರೈಬರ್ಸ್ ದಾಟಿದೆ. ಎಲ್ಲ ನಿಮ್ಮ ಹೆಲ್ಪಿಂದ ಇಷ್ಟೆಲ್ಲ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಸಹಕಾರ ಮುಂದೆಯೂ ಇರಲಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಇವತ್ತು ಸ್ವೀಟ್ ಪೊಟೆಟೊ, ಗೆಣಸು, ಸಿಹಿ ಗೆಣಸು ಒಂದು ಸ್ಟಾರ್ಟ್ ಮಾಡೋಣ. ನೋಡಿ, ಸಿಹಿ ಗೆಣಸನ್ನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅದು ತುಂಬ ಬೇಯಿಸಬಾರ್ದು, ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು. ಎಣ್ಣೆಲಿ ಹಾಕಿ ಹೀಗೆ ಸ್ವಲ್ಪ ಫ್ರೈ ಮಾಡ್ಬೋದು. ತುಂಬ ಎಣ್ಣೆಲ್ಲ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಹೀಗೆ ಸ್ವಲ್ಪ ಫ್ರೈ ಮಾಡಬೇಕು. ಸ್ವೀಟ್ ಪೊಟೆಟೊ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ವೀಕ್ಲಿ 1 ಟೈಮ್ ನಾವು ಸ್ವೀಟ್ ಪೊಟೆಟೊನ ಯಾರಾದರೂ ಹೀಗೆ ಬೇಯಿಸ್ಕೊಟ್ರೆ ತಿನ್ನೋದಿಲ್ಲ. ಸೊ ಈ ಥರ ಎಲ್ಲ ಮಾಡಿಕೊಟ್ಟಾಗ, ಚಾಟ್ ರೂಪದಲ್ಲಿ ಮಾಡಿಕೊಟ್ಟಾಗ ತಿಂತಾರೆ. ಇದು ನೋಡಿ, ಸುಮ್ಮನೆ ಇಷ್ಟು ಆಲ್ರೆಡಿ ಬೆಂದಿರೋದು, ಸೊ ಸ್ವಲ್ಪ ಆದ್ರೆ ಸಾಕು. ಈಗ ಆಫ್ ಮಾಡ್ತೀನಿ. ಇಷ್ಟಾದರೆ ಸಾಕು, ಆಫ್ ಮಾಡೋಣ. ಈಗ ಬೌಲ್ಗೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಖಾರದ ಪುಡಿ, ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಸ್ವಲ್ಪ ಹಾಕೋಣ ಲಾಸ್ಟಲ್ಲಿ, ಸ್ವಲ್ಪ ಗ್ರೀನ್ ಚಟ್ನಿ, ಸ್ವಲ್ಪ ನಿಂಬೆ ರಸ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕಬೇಕು. ಚಾಟ್ ಮಸಾಲೆಯಲ್ಲಿ ಉಪ್ಪಿರುತ್ತೆ. ಕೆಲವ್ರಿಗೆ ಸ್ವೀಟ್ ಪೊಟೆಟೊ ಇಷ್ಟ ಆಗೋದಿಲ್ಲ. ಗೆಣಸು ಈ ಥರ ಮಾಡಿಕೊಟ್ರೆ ತಿಂತಾರೆ, ಖಂಡಿತ ತಿಂತಾರೆ. ಅಷ್ಟು ಟೇಸ್ಟ್ ಆಗಿರುತ್ತೆ, ಮತ್ತು ಹೆಲ್ತಿ ಕೂಡ, ಟೇಸ್ಟಿ ಕೂಡ, ಮಾಡೋದು ಸುಲಭ. ಎರಡು ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಈಗ ಕೊತ್ತಂಬರಿ ಸೊಪ್ಪು, ಸ್ವೀಟ್ ಪೊಟೆಟೊ ಚಾಟ್ ಮಸಾಲ ರೆಡಿ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.